ಶಿಕ್ಷಣಾಧಿಕಾರಿಗಳಾಗಿ ನಿವೃತ್ತ ಹೊಂದಿರತಕ್ಕಂಥ ಶ್ರೀಯುತ ನ್ಯಾಮಗೌಡರವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಯುಕ್ತ ಗಣ್ಯರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ನೇಹಿತರೆ, ತಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಬಹಳ ಮುಖ್ಯವಾಗಿ ಭಾರತೀಯ ವಿದ್ಯಾರ್ಥಿ ಸಂಘ ಬಾಗಲಕೋಟೆ ವತಿಯಿಂದ ಜಮಖಂಡಿಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವಿಚಾರ ಸಂಕಿರಣ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಜಗದೀಶ್ ಗುಡಗುಂಟಿ ಜನಪ್ರಿಯ ಶಾಸಕರು ಜಮಖಂಡಿ ಇವರು ನೆರವೇರಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಈರಪ್ಪ ಸುತಾರ್, ಜಿಲ್ಲಾ ಸಂಯೋಜಕರು, ಭಾರತೀಯ ವಿದ್ಯಾರ್ಥಿ ಸಂಘ ಬಾಗಲಕೋಟೆ ಇವರು ವಹಿಸಿದರು. ಪುಷ್ಪಾರ್ಚನೆ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಆನಂದ ನ್ಯಾಮಗೌಡ, ಮಾಜಿ ಶಾಸಕರು ಜಮಖಂಡಿ ಇವರು ನೆರವೇರಿಸಿದರು. ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಖ್ಯಾತ ಅಂಬೇಡ್ಕರ್ ವಾದಿಗಳು ಹಾಗೂ ಮಾಜಿ ಶಿಕ್ಷಣ ಸಚಿವರಾದ ಎನ್ ಮಹೇಶ್ ರವರು ಹಾಗೂ ಭಾರತೀಯ ವಿದ್ಯಾರ್ಥಿ ಸಂಘ ಕರ್ನಾಟಕದ ರಾಜ್ಯ ಸಂಯೋಜಕರಾದ ಡಾಕ್ಟರ್ ಶ್ರೀನಿವಾಸ್ ಜಿ ಅವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಖ್ಯಾತ ಅಂಬೇಡ್ಕರ್ ವಾದಿಗಳಾದ ಎನ್ ಮಹೇಶ್ ರವರು ಮಾತನಾಡಿ, ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸಿದ ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಹೆಣ್ಣು ಮಕ್ಕಳಿಗೆ ಸ್ಕೂಲ್ ಮಾಡ್ತೀನಿ ಅಂತ ಹೋದಾಗ ಆಗ ಇದ್ದಂತ ಮೇಲ್ಜಾತಿಯವರು ಅವ್ರು ಹೋಗೋ ದಾರಿಗೆ ಮುಳ್ಳಾಗ್ತಾ ಇದ್ರು, ಅವ್ರ ಮೇಲೆ ಸಗಣಿ ಎರ್ಚ್ತಾ ಇದ್ರು. ನನ್ನ ಮೇಲೆ ಸಗಣಿ ಎರ್ಚಿದ್ರು ಅಂತ ಜಗಳಕ್ಕೆ ನಿಂತ್ಕೊಂಡ್ರ? ನಾನು ಹೋಗೋ ದಾರಿಗೆ ಮುಳ್ಳಾಕಿದ್ದೀನಿ ಅಂತ ಜಗಳಕ್ಕೆ ನಿಂತ್ಕೊಂಡ್ರ? ಇಲ್ಲ, ಮುಳ್ಳನ್ನ ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ಸ್ಕೂಲ್ಗೆ ಹೋದ್ರು. ಅವ್ರ ಟಾರ್ಗೆಟ್ ಏನು? ಅವ್ರ ನಿರ್ಣಯ ಏನ್ ಮಾಡ್ಕೊಂಡಿದ್ದಾರೆ? ನಾನು ಹೆಣ್ಮಕ್ಳಿಗೆ ಶಿಕ್ಷಣ ಕೊಡ್ಲೇಬೇಕು, ಕಮ್ ವಾಟ್ ಮೇ, ಏನಾದ್ರೂ ಬರಲಿ, ನಾನು ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಬೇಕು. ದಟ್ ಈಸ್ ಅವರ್ ರೆಸಲ್ಯೂಷನ್. ಶಿ ಸಕ್ಸೀಡೆಡ್. ಸಗಣಿ ನೀರು ಹಾಕ್ಬಿಡೋರಂತೆ ಮೈ ಮೇಲೆ. ಸಗಣಿ ನೀರು ಹೆಚ್ಚಿಸ್ಕೊಂಡು ಮಕ್ಕಳ ಮುಂದೆ ಹೋಗಿ ನಿಂತ್ಕೊಳ್ಳೋದು ಹೆಂಗೆ ಅಂತ ಅನ್ನಿಸ್ದಾಗ ಅವ್ರೇನು ಯಜಮಾನರುಗಳಿಗೆಲ್ಲ ಹೇಳಿ, ಊರವ್ರಿಗೆಲ್ಲ ಹೇಳಿ ನನ್ನ ಮೇಲೆ ಸಗಣಿ ನೀರು ಇರ್ತಾರೆ, ಇವ್ರಿಗೆ ಬುದ್ಧಿ ಹೇಳಿ ಅಂತ ಹೇಳಿಲ್ಲ, ಪೊಲೀಸ್ ಕಂಪ್ಲೇಂಟ್ ಮಾಡಿ ಏನು ಮಾಡಲಿಲ್ಲ. ನೆಕ್ಸ್ಟ್ ಡೇ ಏನ್ ಮಾಡಿದ್ರು ಅಂತ 2 ಸೀರೆ ತಗೊಂಡು ಹೋಗೋರಂತ ಸರ್. ಒಂದು ಹಳೆ ಸೀರೆ ಉಟ್ಕೊಂಡು ಹೋಗೋರು, ಒಂದನ್ನ ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೋಗೋರು. ಹಳೆ ಸೀರೆ ಸಗಣಿ ಆಗುತ್ತಲ್ಲ, ಅದನ್ನ ಹೋಗಿ ಮಕ್ಕಳಿಗೆ ಗೊತ್ತಾಗ್ತಿದ್ದಂಗೆ ಆ ಸೀರೆನ ಬಿಚ್ಚಿ ಬೇರೆ ಸೀರೆ ಹಾಕೊಂಡು ಹೋಗಿ ನಿಂತ್ಕೊಂಡಿದ್ದಾರೆ. ಯಾಕೆಂದ್ರೆ ಇದು ಯಾಕೆ ಅಂತಂದ್ರೆ ನಾನು ನನ್ನ ಟಾರ್ಗೆಟ್ ರೀಚ್ ಆಗಬೇಕು, ನನ್ನ ಟಾರ್ಗೆಟ್ ರೀಚ್ ಆಗೋದಕ್ಕೆ ಅಡಚಣೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಅವ್ರಿಗೆ. ಸೊ ಅಡಚಣೆಗಳಿಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಹೋಗ್ ಮಾಡುದು. ಆ ತರ ನಿರ್ಣಯ ಮಾಡ್ಬೇಕು ನೀವು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವ ರಿಸರ್ವೇಶನ್ ಇರಲಿಲ್ಲ. ಈಗ ನಮಗೆ ನಿಮಗೆ SC ST OBC ಗಳಿಗೆ ರಿಸರ್ವೇಶನ್, ಅವ್ರಿಗೆ ಏನು ರಿಸರ್ವೇಶನ್ ಇಲ್ಲ. ಕೊಲಂಬಿಯಾದಲ್ಲೂ ಎಕ್ಸಲೆಂಟ್ ಸ್ಟೂಡೆಂಟ್, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲೂ ಎಕ್ಸಲೆಂಟ್ ಸ್ಟೂಡೆಂಟ್. ಈ ದೇಶಕ್ಕೆ ಕಾನೂನು ಬರ್ಕೊಡೋದ್ರಲ್ಲೂ ಸಹ ಎಕ್ಸಲೆಂಟ್ ಅಡ್ವೊಕೇಟ್ ಅವರು. ಈಗ ಎಲ್ಲರೂ JB ಅಂತಾರೆ ನೋಡಿ. ಸೊ ಆ ತರ ಟ್ಯಾಲೆಂಟ್ ಇದ್ರೆ ನಿಮ್ಗೆ, ನೀವು ಸಕ್ಸಸ್ ಆಗ್ತೀರಿ. ಸೊ ಪ್ರೈವೇಟ್ ಸೆಕ್ಟರ್ಗೆ ಇಂಗ್ಲಿಷ್ ಬೇಕಾ, ಕಂಪ್ಯೂಟರ್ ಬೇಕಾ, ಕಮ್ಯುನಿಕೇಶನ್ ಸ್ಕಿಲ್ ಬೇಕಾ, ಇದನ್ನೆಲ್ಲ ಕಲ್ತ್ಕೋಬೇಕು. ಅಲ್ಲಿ 10% ಉದ್ಯೋಗ ಸಿಗುತ್ತೆ. ಆ 10% ಉದ್ಯೋಗನ ನಾನೇ ಗ್ರಾಪ್ ಮಾಡ್ಕೋತೀನಿ ಅಂತ ಇರೋರೆಲ್ಲ ಪ್ರಯತ್ನ. ಸೊ 12% ಉದ್ಯೋಗ ಆರ್ಗನೈಸ್ಡ್ ಸೆಕ್ಟರ್, ಸಂಘಟಿತ ವಲಯದಲ್ಲಿ ನಿಮಗೆ 12% ಉದ್ಯೋಗ ಸಿಗುತ್ತೆ. 12% ಅಂದ್ರೆ ಎಷ್ಟು? ಇನ್ನೆಷ್ಟು? 100ರಲ್ಲಿ ಇನ್ನೆಷ್ಟು ಉಳಿತು? 12 ಅಂದ್ರೆ 88 ಅಲ್ವಾ? ಈ 88 ಜನ ಏನ್ ಮಾಡ್ತಾರೆ? ಇವ್ರೇನ್ ಮಾಡೋದು? ಇಷ್ಟೇ 12 ಜನರಿಗೆ ಕೆಲಸ ಸಿಗುತ್ತೆ, ಈಗ ಉಳಿದವರೆಲ್ಲ ಮನೆಗೆ ಹೋಗೋಣ, ಮನೆಗೆ ಹೊರಟಾಗ್ತೀರ? ಇಲ್ಲ, 88 ಜನರು ಉದ್ಯೋಗಿಗಳಾಗ್ಬೋದು. ಅದು ಯಾವ ಉದ್ಯೋಗ ಅಂದ್ರೆ ಸ್ವಯಂ ಉದ್ಯೋಗ, ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ನೀವು ನಿಮ್ ಸಾಮರ್ಥ್ಯನ ಜಾಸ್ತಿ ಮಾಡ್ಕೋಬಹುದು. ಈಗಂತೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳು ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ವಿಫಲವಾದಂತ ಅವಕಾಶ ಇದೆ, ಅಲ್ಲಿಗೂ ಎಂಟರ್ ಆಗುತ್ತೆ. ದೇರ್ಫೋರ್ ಎವ್ರಿ ಇಂಡಿವಿಜುವಲ್, ಪ್ರತಿಯೊಬ್ಬ ವ್ಯಕ್ತಿ
ಪ್ರೊಡ್ಯೂಸರ್ ಆಗು. ಒಂದಲ್ಲ ಒಂದು ಸರಕು ಸಾಮಗ್ರಿಗಳನ್ನ ಉತ್ಪಾದನೆ ಮಾಡುವಂತ ಸಾಮರ್ಥ್ಯ ಪಡ್ಕೋಬೇಕು. ಈಗ ನಮ್ಮ MLA ಸಾಹೇಬ್ರಿದ್ದಾರಲ್ಲ, ಜಗದೀಶ್ ಅವರು ಸೆಲ್ಫ್ ಎಂಪ್ಲಾಯ್ಡ್ ಅವರು 30,000 ಜನ ಉದ್ಯೋಗ ಕೊಡ್ತಾರೆ. ಇದೇನು ಉದ್ಘಾಟದ ಕೆಲಸ. ಸೊ ಉದ್ಯೋಗ ಅವಕಾಶಗಳದ್ದು ಸರ್ಕಾರಿ ಉದ್ಯೋಗ 2%, ಖಾಸಗಿ ಉದ್ಯೋಗ 10%, ಸ್ವಯಂ ಉದ್ಯೋಗ 100%. ಯಾರು ಬೇಕಾದ್ರೂ ಆಗ್ಬೋದು. ಸೊ ಈ ಎಲ್ಲ ವಿಫಲವಾದಂತಹ ಅವಕಾಶಗಳನ್ನ ಬಳಸಿಕೊಂಡು ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಬೇಕು. ಆಗ್ತೀರಾ? ಹಲೋ, ಆಗ್ತೀರೇನಪ್ಪ? ಏನು ಹುಡುಗರು ಸದ್ಯ ಇಲ್ಲ? ಓ ಹಾಗೆ ಅವ್ರಿಗೆ ಹೆಣ್ಮಕ್ಳಿಗೆ ಹೇಳ್ತಾರೆ, ನಮ್ಗೇನೋ ಅಂತ ಕಣ. ಎಲ್ರಿಗೂ ಹೇಳ್ತಾ ಇದ್ದೀನಪ್ಪ ತಮ್ಮ. ಇದಕ್ಕೆ ಬಾಬಾ ಸಾಹೇಬ್ ಒಂದು ಕೊಟೇಶನ್ ಸರ್ಟಿಫಿಕೇಟ್ ಕೊಡ್ತಾರೆ, ಇದೊಂದು ಕೋರ್ಟ್ ಇದೆ. ಇದನ್ನ ಹೇಳ್ಬಿಟ್ಟು ನಾನು ಮಾತನ್ನು ಮುಗಿಸ್ತೀನಿ. ಉಳಿದಿದ್ದ ಶ್ರೀನಿವಾಸ್ ಮಾತಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಶೋಷಿತ ವರ್ಗಗಳಲ್ಲಿ ಶೋಷಿತ ವರ್ಗ ಯಾವುದಂದ್ರೆ ಹೆಣ್ಮಕ್ಳು. ಅವ್ರನ್ನೆಲ್ಲ ಕುರಿತು ಹೇಳಿದ್ದ ಏನಂತಂದ್ರೆ, our boys should learn 2 things. Firstly, to prove that given an opportunity, we are inferior to none in intelligence and in capacity. Secondly, to prove that it is not merely to tread the path of personal happiness, but to lead their community to be free, to be strong and to be respected. ಇದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು 2 ವಿಚಾರಗಳನ್ನ ತಿಳಿದುಕೊಳ್ಳಬೇಕು. ಮೊದಲನೆಯದಾಗಿ, ನಿಮಗೆ ಅವಕಾಶಗಳು ಸಿಕ್ಕಿದರೆ, ಈಗ ಇಲ್ಲಿರೋ ವಿದ್ಯಾರ್ಥಿಗಳಿಗೆ ಸಿಕ್ಕಿರೋ ಅವಕಾಶ ಏನು? ಡಾಕ್ಟರ್ ಶ್ರೀನಿವಾಸ್ ಜಿರವರು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಕಥೆಗಳ ರೂಪದಲ್ಲಿ ವಿದ್ಯಾರ್ಥಿಗಳ ಜೀವನದ ಕುರಿತು ಮಾತನಾಡಿದರು. ಒಂದು ಊರಲ್ಲಿ ಸಾಮಿಲ್ಲಲ್ಲಿ ಅಂದರೆ ನಿಮಗೆ ಗೊತ್ತಾಗುತ್ತೆ. ಸಾಮಿಲ್ ಅಂತಂದರೆ ಈ ಸೌದೆ ಮತ್ತು ಈ ಮರವನ್ನು ಕಟ್ ಮಾಡ್ತಾರಲ್ಲ ಅಂತ ಒಂದು ಜಾಗ. ಸಾಮಿಲ್ಲಲ್ಲಿ ಒಬ್ಬ ಕಟ್ಟಿಗೆ ಹೊಡೆಯವನು ಇರ್ತಾನೆ. 4 ವರ್ಷಗಳ ಕಾಲ ಅವನು ಸೌದೆಯನ್ನು ಹೊಡಿತಾ ಇರ್ತಾನೆ. ಒಂದು ವರ್ಷದಿಂದ ಒಬ್ಬ ಹೊಸದಾಗಿ ಸೌದೆ ಹೊಡೆಯವನು ಸೇರ್ಕೊಂಡಿರ್ತಾನೆ. 1 ವರ್ಷದಲ್ಲಿ ಕೆಲಸ ಮಾಡಿದವನಿಗೆ ಸಂಬಳ ಜಾಸ್ತಿ ಮಾಡ್ತಾರೆ. 4 ವರ್ಷಗಳಿಂದ ಸೌದೆ ಹೊಡಿತಾ ಇರ್ತಕ್ಕಂಥ ಆ ವ್ಯಕ್ತಿಗೆ ಸಂಬಳ ಜಾಸ್ತಿ ಮಾಡೋದಿಲ್ಲ. ಇವನಿಗೆ ಕೋಪ ಬರುತ್ತೆ. 4 ವರ್ಷ ನಾನು ಸೀನಿಯರು, 4 ವರ್ಷಗಳಿಂದ ಕೆಲಸ ಮಾಡಿದ್ದೀನಿ. ಆದರೆ ಹೊಸಬನಿಗೆ 1 ವರ್ಷ ಕೆಲಸ ಮಾಡಿರೋದು, ಅವನಿಗೆ ಸ್ಯಾಲ್ರಿ ಜಾಸ್ತಿ ಮಾಡಿದ್ದಾರೆ. ಆಗ ಸೀನಿಯರು ಸೌದೆ ಹೊಡೆಯವನು ಮಾಲೀಕನನ್ನು ಕೇಳ್ತಾನೆ, ಯಾಕೆ ಈ ರೀತಿ ಮಾಡಿದ್ರಿ ಅಂತ. ಇಲ್ಲ, ಅವನು ಹೆಚ್ಚು ಉತ್ಪಾದನೆಯನ್ನು ಪ್ರೊಡಕ್ಷನನ್ನು ಮಾಡ್ತಾನೆ, ಹೆಚ್ಚು ಸೌದೆಯನ್ನು ಹೊಡಿತಾನೆ ಪ್ರತಿದಿನ. ಅದು ಹೇಗೆ ಸಾಧ್ಯ? ನನಗೆ ಅನುಭವ ಜಾಸ್ತಿ, ಅವನಿಗೆ 1 ವರ್ಷ ಅನುಭವ ಅಷ್ಟೇ. ಅದು ಹೇಗೆ ಸಾಧ್ಯ? ನೀನು ಅವರನ್ನೇ ಹೋಗಿ ಕೇಳು ಅಂತ. ಹೋಗಿ, ಹೌದು ಏನು ಮಾಡ್ತೀಯ ನೀನು ಉತ್ಪಾದನೆ ಜಾಸ್ತಿ ಆಗೋದಕ್ಕೆ? ಆಗ ಆ ಜೂನಿಯರು ಸೀನಿಯರ್ಗೆ ಏನು ಕೇಳ್ತಾನೆ ಅಂತಂದರೆ, ನಿನ್ನ ಕೊಡಲಿಯನ್ನು ಪ್ರತಿದಿನ ನೀನು ಶಾರ್ಪ್ ಮಾಡ್ತೀಯಾ? ಶಾರ್ಪ್ ಅಂತಂದರೆ ಏನದು? ಹರಿತಗೊಳಿಸೋದು. ಪ್ರತಿದಿನ ಹರಿತಗೊಳಿಸ್ತೀಯಾ ಅಂತ. ಆಗ ಸೀನಿಯರ್ ಹೇಳ್ತಾನೆ, ನಾನು 4 ವರ್ಷದಿಂದ ಅದನ್ನು ಶಾರ್ಪ್ ಮಾಡಿದ್ದೆ. ಹಾಗಾದರೆ ಪ್ರತಿದಿನ ಶಾರ್ಪ್ ಮಾಡು, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ನಾವು ಪ್ರತಿದಿನ ಕಲ್ತ್ರೆ ನಾವು ಶಾರ್ಪ್ ಆಗ್ತೀವಿ. ಮಹೇಶ್ ಅಣ್ಣವ್ರು ಹೇಳಿದ್ರಲ್ಲ, ನಮಗೆ ಕಾನ್ಫಿಡೆನ್ಸ್, ಕೈ ಎತ್ತೋದು, ಐ ಟು ಐ ಕಾಂಟ್ಯಾಕ್ಟು 10,000 ಮಂದಿರಲಿ ತುಂಬ ಕಾನ್ಫಿಡೆಂಟ್ ಆಗಿ ಮಾತಾಡುವಂಥ ಶಕ್ತಿ, ಬುದ್ಧಿ ಮತ್ತು ಆತ್ಮಸ್ಥೈರ್ಯ. ಪ್ರೈಮ್ ಮಿನಿಸ್ಟರ್ ಇರಲಿ, ಚೀಫ್ ಮಿನಿಸ್ಟರ್ ಇರಲಿ, ಗವರ್ನರ್ ಇರಲಿ, ರಾಷ್ಟ್ರಪತಿಗಳಿರಲಿ, ಸೊ ಅಂಥವ್ರ ಮುಂದೆ ನಮಗೆ ಏನು ಅನಿಸಿದೆಯೋ ಅದನ್ನು ಮಾತಾಡುವಂಥ ಒಂದು ಬುದ್ಧಿವಂತಿಕೆ, ಆತ್ಮಸ್ಥೈರ್ಯ, ಅದು ಪ್ರತಿದಿನ ನಾವು ಶಾರ್ಪ್ ಆಗ್ತಾ ಇದ್ದರೆ ನಮಗೆ ಅದು ಸಿಗುತ್ತೆ. ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಜಮಖಂಡಿಯ
ಪ್ರಾಂಶುಪಾಲರಾದ ಡಾಕ್ಟರ್ ಸುನಂದಾ ಶಿರೂರ್, ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾದ ರಾಹುಲ್ ಕಲೋತಿ, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಪುಂಡಲಿಕ ಎಸ್ ಕಾಂಬ್ಳೆ, ಜಮಖಂಡಿಯ ತಹಸೀಲ್ದಾರರಾದ ಶ್ರೀ ಅನಿಲ್ ಬಡಗೇರ್, ಮಾನ್ಯ ಪೊಲೀಸ್ ಉಪಾಧೀಕ್ಷಕರಾದ ಶ್ರೀ ಸೈಯದ್ ರೋಷನ್, ಜಮೀರ್ ಎಸ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎ.ಕೆ. ಬಸನ್ನವರ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀ ಜಗದೇವ ಪಾಸೋಡಿ, ನಗರಸಭೆಯ ಸದಸ್ಯರಾದ ಶ್ರೀ ರಿಯಾಜ್ ತೆಲಸಂಗ, ಗ್ರಾಹಕರ ಹಕ್ಕುಗಳ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ರಾಜು ಗಸ್ತಿ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಶ್ರೀ ಡಾಕ್ಟರ್ ಅರುಣ್ ಕಾಂಬ್ಳೆ, ಪ್ರೊಫೆಸರ್ ದೇವೇಂದ್ರ ಕಾಂಬ್ಳೆ, ಪ್ರೇಮ್ ಬಳೋಲ್ಗಿಡದ್, ಸಂತೋಷ್ ಸುತಾರ್, ಪ್ರಕಾಶ್ ಅರಕೆರೆ, ರಮೇಶ್ ಬಳೋಲ್ಗಿಡದ್, ಅಡಿಬೆಪ್ಪ ನುಗ್ಗಿನವರ್, ಪ್ರಕಾಶ್ ಬಡಗೇರ್, ಮಾದೇವ್ ಕುಂಚನೂರು, ಇನ್ನೂ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ರಮೇಶ್ ಕಾಂಬ್ಳೆ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UKTV ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.